ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ತಾಲೂಕುಗಳಲ್ಲಿ ಮುಂಗಾರು ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಒಣಹವೆ ಮುಂದುವರೆದಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಜುಲೈ ತಿಂಗಳ ಕೊನೆಗೆ ಕಾಲಿಟ್ಟರು 74,000 ಹೆಕ್ಟೇರ್ ಮಳೆಯಾಶ್ರಿತ ಪ್ರದೇಶದ ಪೈಕಿ 1,986 ಹೆಕ್ಟೇರ್ನಷ್ಟು ಮಾತ್ರವೇ ಬಿತ್ತನೆಯಾಗಿದೆ. ಮಳೆ ಬೀಳುತ್ತದೆ ಎಂಬ ನಿರೀಕ್ಷೆಯಲ್ಲಿ ಅಲ್ಪ ಪ್ರಮಾಣದ ನೀರಾವರಿ ಹೊಂದಿರುವ ರೈತರು ಬೆಳೆ ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂಗಾರು ಪ್ರಮಾಣ ಕಡಿಮೆಯಾಗಿರುವುದರಿಂದ ರೈತರ ಸಂಕಷ್ಟದ ಸ್ಥಿತಿ ಎದುರಿಸ್ತಾ ಇದ್ದಾರೆ. ಬೆಂಗಳೂರು ವಿಭಾಗದ 37 ತಾಲೂಕುಗಳು ತೀವ್ರ ಮಳೆಯ ಕೊರತೆಯನ್ನ ಎದುರಿಸುತ್ತಿವೆ ಮತ್ತು ತೀವ್ರ ಬರಗಾಲದ ಪರಿಸ್ಥಿತಿಯಲ್ಲಿವೆ. ಬೆಂಗಳೂರು ವಿಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಬೆಂಗಳೂರು ವಿಭಾಗದ 57 ತಾಲೂಕುಗಳ ಪೈಕಿ 43 ತಾಲೂಕುಗಳು ತೀವ್ರ ಮಳೆಯ ಕೊರತೆಯ ವರ್ಗದಲ್ಲಿದೆ. 37 ತಾಲೂಕುಗಳು ತೀವ್ರ ಮಳೆಯ ವ್ಯತ್ಯಾಸ ಅಥವಾ ಸತತ 3 ವಾರಗಳ ಕಾಲ ತೀವ್ರ ಒಣ ಹವಾಮಾನವನ್ನ ಕಂಡಿವೆ. ಜುಲೈ ಅಂತ್ಯದ ವೇಳೆಗೆ ರಾಜ್ಯಾದ್ಯಂತ ಈ ಸಂಖ್ಯೆ 100ಕ್ಕೆ ಏರಬಹುದು ಎಂಬ ಆತಂಕವಿದೆ ಎಂದು 57 ತಾಲೂಕುಗಳಲ್ಲಿ ಬಿತ್ತನೆ ಪ್ರಮಾಣವು ಅತಿ ಕಡಿಮೆ ಇದೆ. 52 ತಾಲೂಕುಗಳಲ್ಲಿ ಮಣ್ಣಿನ ತೇವಾಂಶವು ತೀವ್ರವಾಗಿ ಕುಸಿದಿದೆ. ಅದರಲ್ಲಿ 28 ತಾಲೂಕುಗಳು ತೀವ್ರ ತೇವಾಂಶದ ಕೊರತೆಯನ್ನ ಎದುರಿಸ್ತಾ ಇವೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ 15 ದಿನಗಳಲ್ಲಿ ಸಾಧಾರಣ ಮಳೆಯಾದರೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಗೊಂಡ್ರೆ ನಮ್ದು 74,000 ಹೆಕ್ಟೇರ್ ಗುರಿ ಇದೆ, ಬಿತ್ತನೆ ಗುರಿ. ಸೊ ಈ 74,000 ಹೆಕ್ಟೇರ್ ಬಿತ್ತನೆ ಗುರಿಗೆ ಇಲ್ಲಿವರೆಗೂ ನಮ್ಗೆ 2,245 ಹೆಕ್ಟೇರ್ ಅಂದ್ರೆ 3% ಮಾತ್ರ ಬಿತ್ತನೆ ಆಗಿದೆ. ಸೊ ಮಳೆ ಪ್ರಮಾಣ ತಗೊಂಡ್ರೆ ನಮ್ಗೆ ಈ ಒಂದು ಮುಂಗಾರು ಹಂಗಾಮ್ಗೆ ಜೂನ್ ತಿಂಗಳಲ್ಲಿ 24% ಎಕ್ಸೆಸ್ ಮಳೆ ಆಗಿದೆ. ಬಟ್ ಜುಲೈ ತಿಂಗಳಲ್ಲಿ ಏನಾಗಿದೆ 66% ಡೆಫಿಸಿಟ್ ಮಳೆ ಆಗಿದೆ. ಸೊ ನಮ್ಗೆ ಪೀಕ್ ಸೋಯಿಂಗ್ ಅಂದ್ರೆ ನಾವು ಬಿತ್ತನೆ ಮಾಡುವಂತ ಇದು ತಿಂಗಳು ಯಾವುದು ಅಂದ್ರೆ ಜುಲೈ 15ರಿಂದ ಆಗಸ್ಟ್ ಎಂಡ್ ವರ್ಗುನು, ಆಗಸ್ಟ್ ಕೊನೆಯವರೆಗೂ ಕೂಡ ಬಿತ್ತನೆ ಮಾಡೋದಕ್ಕೆ ಆ ಕಾಲಾವಧಿ ಇದೆ. ಅಂದ್ರೆ ನಮ್ಗೆ ಇಲ್ಲಿ ರಾಗಿನೇ ಮೇಜರ್ ಕ್ರಾಪ್ ಬರೋದ್ರಿಂದ ಮುಖ್ಯ ಬೆಳೆ ರಾಗಿನೇ ಇದೆ. ಅದು ಸುಮಾರು ಒಂದು 74,000ದಲ್ಲಿ 63,000 ನಾವು ರಾಗಿ ಬಿತ್ತನೆಗೆ ಹೋಗ್ತೀವಿ. ಸೊ ರಾಗಿ ಒಂದು ಬರ ನಿರೋಧಕ ಶಕ್ತಿ ಕೂಡ ಅದು ಹೊಂದಿದೆ ಈ ಬೆಳೆ. ಬಟ್ ಇದು ಆಗಸ್ಟ್ ಕೊನೆಯವರೆಗೂ ಇದನ್ನ ಬಿತ್ತನೆ ಮಾಡ್ಬೋದು. ಸೊ ಹಾಗಾಗಿ ನಾವೀಗ ರೈತರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಸ್ವಲ್ಪ ಮಳೆ ತಡ ಆಗಿರೋದ್ರಿಂದ ಅಲ್ಪಾವಧಿ, ಮಧ್ಯಮಾವಧಿ ತಳಿ ಮತ್ತೆ ಅಲ್ಪಾವಧಿ ತಳಿಗಳನ್ನ ರಾಗಿನಲ್ಲಿ ಬಿತ್ತನೆ ಮಾಡ್ಬೇಕು. ಮಳೆ ಬಂದ ತಕ್ಷಣ ಅಂತ ತಳಿಗಳ ಬಿತ್ತನೆ ಮಾಡ್ಬೇಕು ಅಂತ ಈಗಾಗ್ಲೇ ನಾವು ರೈತರಿಗೆ ಪ್ರಚಾರ ಮಾಡ್ತಾ ಇದೀವಿ. ಸೊ ಈಗ ಅದಕ್ಕೆ ಬೇಕಾಗಿರುವಂತಹ ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ನಾವು ಅದನ್ನ ವಿತರಣೆ ಮಾಡ್ತಾ ಇದೀವಿ. ಸೊ ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ಯಾವುದೇ ತರಹದ ಒಂದು ಶಾರ್ಟೇಜ್ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.